ದೇವರಿಗೆ ಮಹಿಮೆ ಉಂಟಾಗಲಿ. ಮತ್ತೊಂದು ಸಂದೇಶದ ಮೂಲಕ ನಿಮ್ಮನ್ನ ಸಂಧಿಸುವಂತ ದೇವರು ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಮಹಿಮೆ ಮಾಡುತ್ತೇನೆ. ಹಾಗೂ ನಿಮ್ಮೆಲ್ಲರ ಈ ಸಂದೇಶವನ್ನು ಆಲಿಸಲಿಕ್ಕೆ ಸ್ವಾಗತಿಸುತ್ತೇನೆ. ಈ ದಿನದ ಸಂದೇಶ ಗುಡ್ ಸಮರಿಟಿಯನ್, ಅಂದ್ರೆ ಒಳ್ಳೆ ಸಮರ್ಯದವನ ಬಗ್ಗೆ ನಾನು ಹೇಳಲಿಕ್ಕಿದ್ದೇನೆ. ಇದನ್ನ ಯಾಕೆ ಹೇಳಲಿಕ್ಕಿದ್ದೇನೆ ಎಂಬ ನೋಡುವಾಗ, ನಮ್ಮ ಕರ್ನಾಟಕ ಸರ್ಕಾರ ಫೆಬ್ರವರಿ 12, 2026 ಒಂದು ಕರಡು ಪ್ರತಿಯನ್ನ ಹೊರಡಿಸಿದೆ. ಅದೇನೆಂದ್ರೆ ಗುಡ್ ಸಮರಿಟಿಯನ್ ಸರ್ವಿಸ್ ಎಂಬುದಾಗಿ. ಹಾಗೆ ಯಾಕೆ ಈ ಕಾನೂನನ್ನ ಹೊರಡಿಸ್ಲಿಕ್ಕಿದೆ, ಈ ಕರಡು ಪ್ರತಿಯನ್ನು ಯಾಕೆ ಹೊರಡಿಸಿದೆ ಎಂಬುದಾಗಿ ನೋಡುವಾಗ, ಇದರ ಹಿನ್ನೆಲೆ ಕುರಿತು ನೋಡುವಾಗ, ಇದು ಬೈಬಲ್ನಿಂದ ಆಯ್ದುಕೊಳ್ಳಲ್ಪಟ್ಟಂತ ಒಂದು ಸಂಗತಿಯಾಗಿದೆ. ಅಂದರೆ ಒಳ್ಳೆ ಸಮರ್ಯೋಧನ ಬಗ್ಗೆ ಆ ಒಂದು ಟೈಟಲ್ ಅನ್ನಿಟ್ಟು ಒಂದು ಕಾನೂನನ್ನು ತರಲಿಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಮುಂದಾಗಿದೆ. ಅದಕ್ಕಾಗಿ ನಾವು ದೇವರಿಗೆ ಮಹಿಮೆ ಮಾಡಬೇಕು. ಯಾಕೆ ಈ ಕಾನೂನು ಎಂಬ ನೋಡುವಾಗ, ರಸ್ತೆಗಳಲ್ಲಿ ಅಪಘಾತಗಳುಂಟಾಗುವಂತ ಸಮಯದಲ್ಲಿ ಅವ್ರನ್ನ ನೋಡಿರ್ತಕ್ಕಂಥವ್ರು ಅವ್ರಿಗೆ ಹೋಗಿ ಚಿಕಿತ್ಸೆ ನೀಡಬೇಕು, ಅವ್ರಿಗೆ ಸ್ಪಂದಿಸಬೇಕು. ಆ ಮರಣದಲ್ಲಿ ಅವರು ಮರಣ ಮತ್ತು ಸಾವಿನ ಮಧ್ಯೆ ಹೋರಾಡ್ತಾ ಇರ್ತಕ್ಕಂಥ ಜನರನ್ನ ಹೋಗಿ ಅವರಿಗೆ ಮುಟ್ಟಬೇಕು, ಚಿಕಿತ್ಸೆ ಕೊಡಬೇಕು. ತಕ್ಷಣನೇ ಹತ್ತಿರದಲ್ಲಿರ್ತಕ್ಕಂಥ ಆಸ್ಪತ್ರೆಗಳಿಗೆ ಕರ್ಕೊಂಡು ಹೋಗಿ ಅವ್ರಿಗೆ ಚಿಕಿತ್ಸೆ ಕೊಡಬೇಕು. ಆ ಕೊಡೋದ್ರ ಮೂಲಕವಾಗಿ ಆ ಒಂದು ಅಪಘಾತದಲ್ಲಿ ಸಾವು ನೋವಿನ ಮಧ್ಯದಲ್ಲಿ ಹೋರಾಡ್ತಾ ಇರ್ತಕ್ಕಂಥ ಜನರಿಗೆ ಕರುಣೆ ತೋರಿಸ್ಬೇಕು, ಅವ್ರಿಗೆ ಸಹಾಯ ಮಾಡಿ ಹೇಗಾದ್ರೂ ಮಾಡಿ ಪ್ರಾಣ ಉಳಿಸ್ಬೇಕು ಎಂಬುದಾಗಿ ನಮ್ಮ ಕರ್ನಾಟಕ ಸರ್ಕಾರ ತೀರ್ಮಾನಿಸಿದೆ. ಯಾಕೆಂದರೆ ಪ್ರತಿಯೊಬ್ಬರ ಜೀವ ಅಮೂಲ್ಯವಾಗಿದೆ, ಅವರಿಗೆ ಕರುಣೆ ತೋರಿಸ್ಬೇಕು. ಹಾಗೆ ಯಾರು ಕರುಣೆ ತೋರಿಸ್ತಾರೋ, ಯಾರು ಆಸ್ಪತ್ರೆಗಳಿಗೆ ಕರ್ಕೊಂಡೋಗಿ ಅವ್ರಿಗೆ ಸೇರಿಸ್ತಾರೋ, ಅವ್ರಿಗೆ ಸರ್ಕಾರದಿಂದ ಆಗ್ತಕ್ಕಂಥ ಎಲ್ಲ ಒಂದು ರಕ್ಷಣೆಯನ್ನ ನಾವು ಕೊಡ್ತೇವೆ. ನಿಮ್ಗೆ ಯಾವುದೇ ರೀತಿ ತೊಂದರೆಯನ್ನು ಉಂಟು ಮಾಡೋದಿಲ್ಲ. ಮಾತ್ರವಲ್ಲ, ಇಂಥವರನ್ನ ಗೌರವಿಸಲಾಗ್ತದೆ. ಮುಂದಿನ ದಿನಗಳಲ್ಲಿ ಗೌರವಿಸೋದ್ರ ಮೂಲಕ ಅವರನ್ನ ಒಂದು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಳ್ಳಲಾಗ್ತದೆ. ಅವ್ರಿಗೆ ಯಾವುದೇ ರೀತಿ ಕಿರುಕುಳ ಕೊಡೋದಿಲ್ಲ. ಅದರಿಂದ ಗುಡ್ ಸಮರಿಟಿಯನ್ ಎಂಬತಕ್ಕಂತ ಈ ಒಂದು ಟೈಟಲ್ ನೊಂದಿಗೆ ಹೊಸ ಕಾನೂನನ್ನ ತರಲಿಕ್ಕಿದೆ. ಇದು ಕರಡು ಪ್ರತಿಯಾಗಿ ಇದು 12ನೇ ತಾರೀಕು ಈ ತಿಂಗಳಲ್ಲಿ ಕರಡು ಪ್ರತಿಯನ್ನು ಹೊರಡಿಸಿದ್ದಾರೆ. 2 ವಾರಗಳ ಕಾಲ ಜಾರಿಯಲ್ಲಿರ್ತದೆ. ಅದು ಜನರಿಂದ ಅವರ ಫೀಡ್ಬ್ಯಾಕ್ ತೆಗೆದುಕೊಳ್ಳಿಕ್ಕೆ, ಅವರ ಅನಿಸಿಕೆ ತೆಗೆದುಕೊಳ್ಳಿಕ್ಕೆ 2 ವಾರ ಕಾಲಾವಕಾಶ ಇದೆ. ನಮ್ಮ ಅನಿಸಿಕೆಗಳನ್ನ ಸಾರ್ವಜನಿಕರು ಈ ಒಂದು ಕಾನೂನು ಕುರಿತಾಗಿ ನಾವು ತಿಳಿಸಬಹುದಾಗಿದೆ. ಅದರಿಂದ ಇದಾದ ಮೇಲೆ ಇದು ಕಾನೂನಾಗಿ ನಮ್ಮ ಕರ್ನಾಟಕದಲ್ಲಿ ಬರ್ತದೆ. ಯಾರೇ ಅಪಘಾತದಲ್ಲಿ ಸಿಕ್ಕಿಬಿದ್ರು ಸಹ ನಾವೇನ್ ಮಾಡ್ಬೋದು ಅಂದ್ರೆ, ಅವ್ರಿಗೆ ತಕ್ಷಣನೇ ಹೋಗಿ ಆಂಬುಲೆನ್ಸ್ ಕರೆ ಮಾಡೋದ್ರ ಮೂಲಕ ಅವ್ರ ಹತ್ತಿರದಿರ್ತಕ್ಕಂಥ ಆಸ್ಪತ್ರೆಯಲ್ಲಿ ಸೇರಿಸೋದ್ರ ಮೂಲಕ ಅವ್ರ ಜೀವನ ಉಳಿಸಬಹುದು. ಆ ಮೂಲಕವಾಗಿ ನಾವು ಸಹ ಗುಡ್ ಸಮರಿಟಿಯನ್ ಆಗಬಹುದು ಎಂಬುದಾಗಿ ಅವರು ತೀರ್ಮಾನಿಸಿದ್ದಾರೆ. ಈ ಒಂದು ತೀರ್ಮಾನಕ್ಕೆ ಬಂದಂತ ಸರ್ಕಾರಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡಬೇಕಾಗಿದೆ. ಯಾಕಂದ್ರೆ ಪ್ರತಿಯೊಬ್ಬರ ಪ್ರಾಣವೂ ಸಹ ಅಮೂಲ್ಯವಾದದ್ದು. ರಸ್ತೆಯಲ್ಲಿ ಹೋಗ್ತಕ್ಕಂಥ ಪ್ರತಿಯೊಬ್ಬರು ಸಹ ನನ್ನ ಸಹೋದರ ಸಹೋದರಿ, ಅವರಿಗೆ ಗಾಯಗಳಾಗುವಾಗ, ಅವ್ರಿಗೆ ನೋವು ಆಗುವಾಗ ಅವ್ರ ಚಿಕಿತ್ಸೆ ಕೊಡ್ಬೇಕು ನಾವು. ಅದು ಬಹಳ ಪ್ರಾಮುಖ್ಯತೆಯನ್ನ ವಹಿಸ್ತಕ್ಕಂಥದ್ದಾಗಿದೆ. ಈ ಒಂದು ಘಟನೆಯನ್ನ, ಈ ಗುಡ್ ಸಮರಿಟಿಯನ್ ಬಗ್ಗೆ, ಒಳ್ಳೆ ಸಮರ್ಯೋಧನ ಬಗ್ಗೆ ಯೇಸು ಸ್ವಾಮಿ 2026 ವರ್ಷಗಳ ಹಿಂದೆ ತಿಳಿಸಿದರು. ಏನಂತ ಹೇಳಿ ನೋಡುವಾಗ, ಒಬ್ಬ ಧರ್ಮೋಪದೇಶಕನು ಯೇಸುವಿನ ಬಳಿಗೆ ಬಂದು ಹೀಗೆ ಕೇಳ್ತಾ ಇದ್ದಾನೆ, ನಾನು ಆ ನಿತ್ಯ ಜೀವನ ಪಡೆಯಬೇಕಾದ್ರೆ ಏನ್ ಮಾಡ್ಬೇಕು ಎಂಬುದಾಗಿ ಯೇಸುವಿಗೆ ಪ್ರಶ್ನೆ ಕೇಳ್ತಾ ಇದ್ದಾನೆ. ಒಬ್ಬ ಧರ್ಮೋಪದೇಶಕ. ಆತನಿಗೆ ಯೇಸು ಸ್ವಾಮಿ ಹೇಳ್ತಾ ಇದಾರೆ, ನೀನು ಧರ್ಮಶಾಸ್ತ್ರದಲ್ಲಿ ಏನನ್ನು ಓದಿದ್ದಿ, ಇಲ್ಲಿವರೆಗೆ ತಿಳ್ಕೊಂಡಿದ್ದಿ ಎಂಬುದಾಗಿ ಕೇಳುವಾಗ ಆತನ ಹೇಳ್ತಾ ಇದ್ದಾನೆ, ನಿನ್ನ ದೇವರನ್ನ ಪೂರ್ಣ ಬುದ್ಧಿ ಜ್ಞಾನ ಶಕ್ತಿಯಿಂದ ಪ್ರೀತಿಸಬೇಕು, ಮತ್ತೆ ನಿನ್ನ ನೆರೆಯವನನ್ನ ನಿನ್ನಂತೆ ಪ್ರೀತಿಸಬೇಕು ಎಂಬುದಾಗಿ ಆ ಧರ್ಮೋಪದೇಶಕನು ಯೇಸುವಿಗೆ ಉತ್ತರ ಕೊಡ್ತಾ ಇದ್ದಾನೆ. ಆಗ ಯೇಸು ಸ್ವಾಮಿ ಹೇಳ್ತಾರೆ, ಹೋಗ್ ಹಾಗಾದ್ರೆ ನೀನು ಹಾಗೆ ಮಾಡು ಎಂಬುದಾಗಿ ಆ ಒಂದು ಧರ್ಮೋಪದೇಶಕನಿಗೆ ಯೇಸು ಪ್ರಭು ಹೇಳುವಾಗ, ಆತನ ಪ್ರಶ್ನೆ, ನನ್ನ ನೆರೆಯವನು ಯಾರು ಎಂಬುದಾಗಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ನಿನ್ನ ನೆರೆಯವನು ನಿನ್ನಂತೆ ಪ್ರೀತಿಸಬೇಕೆಂಬ ಆಜ್ಞೆ ಇದೆಯಲ್ಲ, ಹಾಗಾದ್ರೆ ನನ್ನ ನೆರೆಯವನು ಯಾರು ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಒಂದು ಕಥೆಯನ್ನು ಹೇಳ್ತಾ ಇದ್ದಾರೆ. ಆ ಕಥೆಯಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿ ನೋಡುವಾಗ, ಒಬ್ಬನೊಬ್ಬ ಯೆರೂಸಲೇಮಿನಿಂದ ಘಟ್ಟ ಇಳಿದು ಆತನು ಯೆರಿಕೋವಿಗೆ ಹೋಗುತ್ತಿರುವ ಸಮಯದಲ್ಲಿ ಅಲ್ಲಿ ಕಳ್ಳರ ಕೈಗೆ ಸಿಕ್ಕಿಬಿದ್ದವು. ಇವನು ಗಾಯಗೊಳ್ತಾ ಇದ್ದಾನೆ. ಕಳ್ಳರು ಇವನಿಗೆ ಹೊಡೆದು ಅರಜೀವ ಮಾಡಿ ಅವನಿರ್ತಕ್ಕಂಥದ್ದನ್ನ ದೋಚ್ಕೊಂಡು ಹೋಗ್ತಾ ಇದ್ದಾರೆ. ಅಂತ ಸಮಯದಲ್ಲಿ ಅಲ್ಲಿ 3 ಜನರು ಕುರಿತಾಗಿ ಯೇಸು ಪ್ರಭು ಹೇಳೋದನ್ನ ನೋಡ್ತೇವೆ. ಹೀಗೆ ಆ ಕಳ್ಳರು ಅವನಿಗೆ ಅರಜೀವ ಮಾಡಿ ಬಿಟ್ಟು ಹೋಗುವಂತ ಸ್ಥಿತಿಯನ್ನ ಒಬ್ಬ ಯಾಜಕ ಬಂದು ನೋಡ್ತಾ ಇದ್ದಾನೆ. ಆ ದಾರಿಲಿ ಹೋಗ್ತಕ್ಕಂಥ ಒಬ್ಬ ಯಾಜಕ ಬಂದು ನೋಡ್ತಾ ಇದ್ದಾನೆ. ಹಾಗೆ ನೋಡಿ ಓರೆಯಾಗಿ ಅವನು ಹೋಗ್ತಾ ಇದ್ದಾನೆ. ಯಾಜಕ ಅಂತಂದ್ರೆ ಈ ದಿನಗಳಲ್ಲಿ
ಪಾದ್ರಿಗಳು, ಪೂಜಾರಿಗಳು, ದೇವರ ಸೇವೆಯಲ್ಲಿರ್ತಕ್ಕಂಥವರು ಅನ್ನ ಹೋಲಿಕೆ ಮಾಡತಕ್ಕಂಥದ್ದಾಗಿದೆ. ಈ ಯಾಜಕ ಅಲ್ಲಿ ರಸ್ತೆ ಬದಿಯಲ್ಲಿ ಗಾಯಗೊಂಡು ಬಿದ್ದಿರ್ತಕ್ಕಂಥ ಆ ವ್ಯಕ್ತಿಯನ್ನು ನೋಡಿ ಏನೂ ಮಾಡದೆ ಹಾಗೆ ಹೋದನು ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ ಇನ್ನೊಬ್ಬ ಬರ್ತಾ ಇದ್ದಾನೆ. ಆತನು ಯಾರಪ್ಪ ಅಂತಂದ್ರೆ ಧರ್ಮದಲ್ಲಿ ಆಸಕ್ತಿಯನ್ನು ಹೊಂದಿರತಕ್ಕಂಥವನು, ಧರ್ಮ ನಿಷ್ಠೆಯುಳ್ಳಂತ ವ್ಯಕ್ತಿ, ಲೇವಿಯ ಎಂಬುದಾಗಿ ಅಲ್ಲಿ ನೋಡ್ತಾ ಇದ್ದೇವೆ. ಅವನು ಸಹ ಈ ಮೊದಲನೇ ವ್ಯಕ್ತಿ ಮಾಡಿದ ಹಾಗೆ, ಯಾಜಕನ್ ಮಾಡಿದ ಹಾಗೆ ಆ ಒಂದು ಕಷ್ಟದಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಂತಹ ವ್ಯಕ್ತಿಯನ್ನು ಕಂಡಾಗ್ಯೂ ಸಹ ಅವನಿಗೆ ಕನಿಕರ ತೋರಿಸದೆ ಅದನ್ನು ನೋಡಿ ಹಾಗೆ ಓರೆಯಾಗಿ ಹೋಗ್ತಾ ಇದ್ದಾನೆ ಪ್ರೇರೆ. ಆಮೇಲೆ ಇನ್ನೊಬ್ಬನು ಬರ್ತಾ ಇದ್ದಾನೆ, ಅವನೇ ಸಮರ್ಯದವನು. ಈ ಸಮರ್ಯದವನು ಏನ್ ಮಾಡ್ತಾನೆ, ಆ ಒಂದು ರಕ್ತದ ಮಡುವಿನಲ್ಲಿ ಬಿದ್ದಂತಹ ವ್ಯಕ್ತಿಯನ್ನು ಕಂಡು ಕನಿಕರ ಪಡ್ತಾ ಇದ್ದಾನೆ. ಯಾಕೆ? ಆತನಿಗೆ ಭಾವನೆ ಆ ರಕ್ತದಲ್ಲಿ ನರಳಾತಿರ್ತಕ್ಕಂತಹ ಒಂದು ವ್ಯಕ್ತಿಯನ್ನು ನೋಡಿ ಕನಿಕರದಿಂದ ಆತನ ಏನ್ ಮಾಡ್ತಾ ಇದ್ದಾನೆ, ತಕ್ಷಣ ಹೋಗಿ ಹತ್ರಕ್ಕೆ ಹೋಗ್ತಾ ಇದ್ದಾನೆ, ಕನಿಕರ ಪಡ್ತಾನೆ. ತಕ್ಷಣ ಹತ್ರಕ್ಕೆ ಓಡಿ ಹೋಗ್ತಾ ಇದ್ದಾನೆ. ಓಡೋಗಿ ಏನ್ ಮಾಡ್ತಾ ಇದ್ದಾನೆ, ಅವನ ಗಾಯಗಳಿಗೆ ಬಟ್ಟೆಯನ್ನು ಸುತ್ತಿ ಆತನಿಗೆ ಔಷಧಿಯನ್ನ ಹಾಕಿ ಕಟ್ಟುವುದ್ರ ಮೂಲಕವಾಗಿ ಆತನಿಗೆ ಆರೈಕೆ ಮಾಡ್ತಾ ಇದ್ದಾನೆ. ಮಾತ್ರವಲ್ಲ ಪ್ರಿಯರೇ, ಅವನು ಹತ್ತಿರದಲ್ಲಿರ್ತಕ್ಕಂಥ ಒಂದು ಆಸ್ಪತ್ರೆಗೆ ತನ್ನ ವಾಹನದಲ್ಲಿ ಹತ್ತಿಸಿಕೊಂಡು ಆತನ ಏನ್ ಮಾಡ್ತಾ ಇದ್ದಾನೆ, ಕರೆದುಕೊಂಡು ಹೋಗ್ತಾ ಇದ್ದಾನೆ. ಆಸ್ಪತ್ರೆಗೆ ಸೇರಿಸ್ತಾ ಇದ್ದಾನೆ. ಆಸ್ಪತ್ರೆಗೆ ಸೇರಿಸ್ಬಿಟ್ಟು ಹೇಳ್ತಾ ಅಲ್ಲೇ ಒಂದು ದಿನ ಆತನ ಜೊತೆಗೆ ಉಳ್ಕೊಳ್ತಾ ಇದ್ದಾನೆ. ಉಳ್ಕೊಂಡ್ಬಿಟ್ಟು ಅಲ್ಲಿರ್ತಕ್ಕಂಥ ಹಾಸ್ಪಿಟಲ್ ಅವ್ರಿಗೆ ಹೇಳ್ತಾ ಇದ್ದಾನೆ, ಆ ಬಿಲ್ ಅನ್ನು ಕಟ್ತಾ ಇದ್ದಾನೆ. ಇಲ್ಲಿವರೆಗೆ ಆಗಿರ್ತಕ್ಕಂಥ ಬಿಲ್ ಅನ್ನು ಆತನ ಪೇ ಮಾಡ್ತಾನೆ. ಇನ್ನು ಅಡ್ವಾನ್ಸ್ ಆಗಿ ಸಹ ಕೊಡ್ತಾ ಇದ್ದಾನೆ. ಕೊಟ್ಬಿಟ್ಟು ಹೇಳ್ತಾ ಇದ್ದಾನೆ, ಇದಕ್ಕಿಂತಲೂ ಹೆಚ್ಚಾಗಿ ಏನಾದ್ರೂ ಬಿಲ್ ಆಗದಾದ್ರೆ ಈ ಚಿಕಿತ್ಸೆ ಕೊಡ್ಲಿಕ್ಕೆ ನಾನ್ ತಿರುಗಿ ಬಂದು ಆ ಒಂದು ವೆಚ್ಚವನ್ನ ಭರಿಸ್ತೇನೆ, ಇವನಿಗೆ ಸರಿಯಾಗಿರ್ತಕ್ಕಂಥ ಚಿಕಿತ್ಸೆ ನೀಡ್ರಿ ಎಂಬುದಾಗಿ ಆ ಗುಡ್ ಸಮರಿಯನ್ ಹೇಳ್ಬಿಟ್ಟು ಆತನು ತನ್ನ ಪ್ರಯಾಣವನ್ನ ಮುಂದುವರಿಸೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ತರಲಿಕ್ಕಿರ್ತಕ್ಕಂಥ ಹೊಸ ಕಾನೂನು ಅದ್ಭುತವಾಗಿದೆ. ಯಾಕೆಂದರೆ ರಸ್ತೆಯಲ್ಲಿ ಹೋಗ್ತಕ್ಕಿರ್ತಕ್ಕಂಥ ಪ್ರತಿ ನಾಗರಿಕನು ಸಹ ನನ್ನ ಸಹೋದರ, ನನ್ನ ಸಹೋದರಿಯ ಹೊರತು ಬೇರೆ ಯಾರು ಅಲ್ಲ. ಅವ್ರಿಗೆ ನಾವು ಕನಿಕರ ತೋರಿಸ್ಬೇಕು, ಪ್ರೀತಿ ತೋರಿಸ್ಬೇಕು, ಅವ್ರಿಗೆ ಆರೈಕೆ ಮಾಡಬೇಕು. ಹತ್ತಿರತಕ್ಕಂಥ ಆಸ್ಪತ್ರೆಗಳಿಗೆ ಸೇರಿಸುವುದರ ಮೂಲಕವಾಗಿ ಅವರನ್ನ ಪ್ರಾಣಾಪಾಯದಿಂದ ರಕ್ಷಿಸಬೇಕು ಎಂಬತಕ್ಕಂಥದ್ದು ಈ ಒಂದು ಸ್ಟೋರಿಯಿಂದ ನಾವು ತಿಳ್ಕೊಳ್ತಕ್ಕಂಥದ್ದಾಗಿದೆ. ಅದನ್ನೇ ನಮ್ಮ ಕರ್ನಾಟಕ ಸರ್ಕಾರ ಜಾರಿ ಮಾಡ್ಲಿಕ್ಕಿದೆ. ಬಹಳ ಸಂತೋಷ. ನಾವು ಅದಕ್ಕಾಗಿ ಪ್ರಾರ್ಥನೆ ಮಾಡೋಣ. ಇನ್ನು 2 ವಾರಗಳ ಕಾಲ ಸಮಯ ಇದೆ. ಅದರಿಂದ ದೇವರು ಆ ಒಂದು ಆಲೋಚನೆ ಕೊಟ್ಟಂತ ನಾಯಕರಲ್ಲಿ ಆಲೋಚನೆ ಇಟ್ಟಿರುವಾಗ ಆ ಕಾನೂನು ಬೇಗನೆ ಜಾರಿ ಬರೋದಕ್ಕೂ, ಆ ಮೂಲಕವಾಗಿ ಆ ರಸ್ತೆಗಳಲ್ಲಿ ಹೋಗ್ತಕ್ಕಂಥ ಜನರಿಗೆ, ಅಪಾಯದಲ್ಲಿರ್ತಕ್ಕಂಥ ಜನರಿಗೆ ನಾವು ಗುಡ್ ಸಮರಿಯ ರೀತಿಯಲ್ಲಿ ನಾವೆಲ್ಲರೂ ಸಹಾಯ ಮಾಡೋಣ ಪ್ರೇರೆ. ಪ್ರತಿಯೊಬ್ಬರು ಸಹ, ಎಲ್ಲರೂ ಸಹ ಯಾರೆಲ್ಲ ಆ ರಸ್ತೆ ಬದಿಗಳಲ್ಲಿ ಈ ತರ ಅಪಾಯಗಳಲ್ಲಿ ಸಿಕ್ಬಿಟ್ಟಿರ್ತಾರೋ ಅಂತವ್ರು ನಾವು ಚಿಕಿತ್ಸೆ ಮಾಡಬೇಕಾಗಿದೆ, ನಾವು ಪ್ರೀತಿ ತೋರಿಸ್ಬೇಕಾಗಿದೆ. ಯಾಕಂದ್ರೆ ದೇವರು ತನ್ನ ಸ್ವರೂಪದಲ್ಲಿ ನಮ್ಮೆಲ್ಲರನ್ನು ಉಂಟು ಮಾಡಿದ್ದಾನೆ. ನಾವಿವತ್ತು ಜಾತಿ, ಧರ್ಮ, ಕುಲ, ಗಂಡು ಹೆಣ್ಣು ಬಣ್ಣಗಳಲ್ಲಿ, ಜಾತಿಗಳಲ್ಲಿ ನಾವು ಅಳತೆ ಮಾಡ್ಕೊಳ್ತಾ ಕೋಮು ಗಲಭೆಗಳನ್ನೆಬ್ಬಿಸ್ತಾ ಜನರಿದ್ದಾರೆ ಇವತ್ತು ಪ್ರೇರೆ. ಆದರೆ ನಾವು ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಬಣ್ಣ, ಯಾವುದೇ ಲಿಂಗ ಆಗಿರಲಿ, ನಾವೆಲ್ಲರೂ ಒಂದೇನೆ. ನಾವೆಲ್ಲರೂ ಮಾನವರು. ಮಾನವೀಯತೆಯಿಂದ ಜೀವಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ ಪ್ರೇಯರೆ. ಆದ್ರೆ ಈ ದಿನಗಳಲ್ಲಿ ಏನ್ ನೋಡ್ತೇವೆ, ಗಾಯಗಳನ್ನ ಕಟ್ಟುವ ಬದಲು ವಿಡಿಯೋ ಮಾಡ್ತಕ್ಕಂಥದ್ದು, ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಬಿಡಲಿಕ್ಕೆ ಆಸಕ್ತಿ ಇದೆ ಹೊರತು ಅವ್ರಿಗೆ ಕನಿಕರ ಪಡೋದಾಗ್ಲಿ, ಅವ್ರಿಗೆ ಆಸ್ಪತ್ರೆ ತೋರಿಸೋದಾಗ್ಲಿ ಇಲ್ಲ ಪ್ರೇಯರೆ. ಅದರಿಂದ ನಮ್ಮ ಜೀವಿತ ಬದಲಾಗಬೇಕಾಗಿದೆ. ಯೇಸು ಹೇಳಿದ ಹಾಗೆ ಗುಡ್ ಸಮರಿಯನ ಹಾಗೆ ನಾವು ಜೀವಿಸಬೇಕಾಗಿದೆ. ಆ ಮೂಲಕ ನಮ್ಮ ನೆರೆಯವನು ಅವನೇ ಆಗಿದ್ದಾನೆ. ಅವನಿಗೆ ನಾವು ಪ್ರೀತಿ ತೋರಿಸೋದ್ರ ಮೂಲಕ, ಅವನಿಗೆ ಆರೈಕೆ ಮಾಡೋದ್ರ ಮೂಲಕವಾಗಿ ನಾವು ದೇವರ ನಾಮವನ್ನ ಮಹಿಮೆ ಮಾಡಬೇಕಾಗಿದೆ. ಅದರಿಂದ ದೇವರ ಸ್ತೋತ್ರವಾಗ್ಲಿ. ಹೀಗೆ ನಮ್ಮ ನೆರೆಯವನು ಯಾರು ಎಂಬ ನೋಡುವಾಗ, ಕಷ್ಟದಲ್ಲಿ, ಸಂಕಟದಲ್ಲಿ ನರಳುತ್ತಾ ಇರತಕ್ಕಂಥ ನಮ್ಮ ನೆರೆಯವನಾಗಿದ್ದಾನೆ. ಆದ್ದರಿಂದ ಆ ರೀತಿಯಾಗಿ ಯಾವುದೇ ವ್ಯಕ್ತಿಯನ್ನು ನಾವು ಕಂಡ್ರೂ ಸಹ ನಾವೇನ್ ಮಾಡೋಣ ಅಂತಂದ್ರೆ, ನಾವು ಅವ್ರಿಗೆ ಪ್ರೀತಿಯನ್ನು ತೋರ್ಸೋಣ, ಕನಿಕರ ತೋರ್ಸೋಣ, ಆರೈಕೆ ಮಾಡೋಣ. ಆ ಮೂಲಕವಾಗಿ ನಮ್ಮ ಮಾನವೀಯತೆಯನ್ನು ಮೆರೆದ್ರ ಮೂಲಕ ನಾವು ದೇವರನ್ನ ಮಹಿಮೆ ಮಾಡೋಣ ಪ್ರೇರೆ. ಅದರಿಂದ ಈ ಒಂದು ಕಾನೂನನ್ನ ಹೊರಡಿಸ್ಲಿಕ್ಕೆ ಸಿದ್ಧಗೊಂಡಿರ್ತಕ್ಕಂಥ ಸರ್ಕಾರಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಈ ರೀತಿಯಾಗಿರ್ತಕ್ಕಂಥ ಇನ್ನೂ ಅತ್ಯುತ್ತಮವಾದ ಕಾನೂನುಗಳು ಬರಲಿ. ಆ ಮೂಲಕವಾಗಿ ನನ್ನ ದೇಶ, ನನ್ನ ರಾಜ್ಯ ಸಮಾಧಾನ, ಸಂತೋಷ, ಸಮೃದ್ಧಿಯಿಂದ ಮುಂದೆ ಸಾಗಲಿ ಎಂಬುದಾಗಿ ನಾವೆಲ್ಲರೂ ಬಯಸೋಣ. ಅದರಿಂದ ಪ್ರೇರೆ, ನಾವು ಈ ಗುಡ್ ಸಮರಿಯನ್ನ ಹಾಗೆ ಜೀವಿಸೋದ್ರ ಮೂಲಕವಾಗಿ, ನಾವು ಇತರರಿಗೆ ನೆರವಾಗೋದ್ರ ಮೂಲಕವಾಗಿ ದೇವರ ನಾಮವನ್ನು ಮಹಿಮೆ ಮಾಡೋಣ. ದೇವರು ಈ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾರ್ಯ ಮಾಡಿದ್ದಕ್ಕಾಗಿ ದೇವರಿಗೆ ಮಹಿಮೆ ಉಂಟಾಗಲಿ. ಕರ್ತನೆ, ಈ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ಗುಡ್ ಸಮರಿಯನ್ ಬಗ್ಗೆ ಸ್ವಾಮಿ ನಾವು ತಿಳ್ಕೊಳ್ಳುವಂತೆ ಕೃಪೆ ಮಾಡಿದ್ದೆ, ಅದಕ್ಕಾಗಿ ಸ್ತೋತ್ರ. ನೀವು 2026 ವರ್ಷಗಳ ಹಿಂದೆ ಹೇಳಿದಂತ ಆ ಒಂದು ಗುಡ್ ಸಮರಿಯನ್ ಸ್ಟೋರಿಯನ್ನ ಕರ್ತನೆ ನಾವು ಕರ್ನಾಟಕದಲ್ಲಿ ಕಾಣುವಂತೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಇನ್ನು 2 ವಾರಗಳ ಕಾಲ ಸಮಯ ಇರುವಾಗ ಸ್ವಾಮಿ, ಈ ಕಾನೂನು ಬೇಗನೆ ಜಾರಿಯಾಗುವುದಕ್ಕೂ, ಆ ಮೂಲಕವಾಗಿ ಸ್ವಾಮಿ
ಎಲ್ಲರೂ ಕರ್ತನೆ ಅಪ್ಪ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡೋದ್ರ ಮೂಲಕ ಅನೇಕ ಜೀವಗಳನ್ನ ಉಳಿಸ್ತಕ್ಕಂಥ ವ್ಯಕ್ತಿಗಳನ್ನಾಗಿ ನಮ್ಮೆಲ್ಲರನ್ನು ಮಾರ್ಪಡಿಸು. ಇದು ಕರ್ನಾಟಕಕ್ಕೆ ಸೀಮಿತವಾಗಿರೋದೇ ಸ್ವಾಮಿ, ನಮ್ಮ ದೇಶದಾದ್ಯಂತ ಈ ಕಾನೂನು ಜಾರಿಗೆ ಬರುವಂತೆ ಕೃಪೆ ಮಾಡು. ಹಾಗೆ ಮಾಡೋ ದೇವರಾಗಿರೋದಕ್ಕಾಗಿ ಸ್ತೋತ್ರ. ಯೇಸುವೆ ಪ್ರಭುನ ಹೆಸರಿನಲ್ಲಿ ಪ್ರಾರ್ಥಿಸುವ ಪರಲೋಕ ತಂದೆಯೇ, ಆಮೇನ್. ದೇವರಿಗೆ ಮಹಿಮೆ. ನಮ್ಮ ಚಾನೆಲ್ ಬರ್ತಕ್ಕಂಥ ಎಲ್ಲ ಸಂದೇಶಗಳನ್ನ ನೀವು ಆಲಿಸ್ಲಿಕ್ಕೆ ಇಲ್ಲಿವರೆಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಸ್ನೇಹಿತರಿಗೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವಂತೆ, ವೀಕ್ಷಿಸುವಂತೆ ಸೂಚಿಸುವ ಮೂಲಕವಾಗಿ ಈ ಒಂದು ಸೇವೆಗೆ ಬೆಂಬಲಿಸಬೇಕಾಗಿ ಯೇಸು ಪ್ರಭುವಿನ ಹೆಸರಿನಲ್ಲಿ ಕೇಳ್ಕೊಳ್ತೇನೆ. ದೇವರು ನಿಮ್ಮನ್ನ ಆಶೀರ್ವದಿಸಲಿ.